ನನ್ನ ಮಗಳು ನನ್ನ ಹೊಟ್ಟೆಲಿ ಇದ್ದಾಳೆ ಅಂತ ಗೊತ್ತಾಗಿದ್ದ ದಿನ ಹಾಗೆ ನಮ್ ಹೊಸ ಮನೆ ತಗೊಂಡಿದ್ದ ದಿನ ಎರಡು ಒಂದೇ ದಿನ ಆಗೋಯ್ತು. ಎವ್ರಿವನ್ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಮದುವೆ ಆದಾಗ ಎಲ್ಲಾ ಕಪಲ್ಗಳ ತರ ಬಾಡಿಗೆ ಮನೇಲಿದ್ವಿ. ದಿನ ಸಂಜೆ ಹೊತ್ತು ಕುತ್ಕೊಂಡು ಈ ಭೂಮಿ ಮೇಲೆ ನಮ್ದು ಅಂತ ಒಂದ್ ನೆಲ ಮಾಡ್ಕೊಂಡ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಅಂತ ದಿನ ಯೋಚನೆ ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ನಮ್ದೇ ಆದ ಒಂದ್ ಚಿಕ್ಕ ಸಂಸಾರ, ಒಂದು ಪುಟ್ಟು ಮಗು, ಒಂದ್ ಚಿಕ್ಕ ಮನೆ, ಇಷ್ಟೇ ಇದ್ದಿದ್ದು ನಮ್ ಕನ್ಸು. ಗೂಗಲ್ ಮ್ಯಾಪ್ ಓಪನ್ ಆದಾಗ ಒಂದ್ ಡಾಟ್ ತರ ಆದ್ರೂ ಸರಿ ಕಾಣಿಸ್ಲಿ ನಮ್ ಜಾಗ ಅನ್ನೋದೊಂದು ಆಸೆ ಇತ್ತು. ಇಬ್ರು ಕಷ್ಟಪಟ್ಟು ಹೆಂಗೋ ಮನೆ ತಗೊಂಡ್ಮೇಲೆ ಆಮೇಲೆ 2 ವರ್ಷ ಆದ್ಮೇಲೆ ಮಗು ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ನಮ್ ಇಚ್ಛೆ ಒಂಥರ ಇದ್ರೆ ದೇವ್ರ ಇಚ್ಛೆ ಇನ್ನೊಂದ್ ತರ ಇರುತ್ತೆ. ಅದೇ ಹೇಳ್ತಾರಲ್ಲ, ನಮ್ ಪ್ಲಾನ್ ಗಿಂತ ದೇವ್ರ ಪ್ಲಾನ್ ತುಂಬಾ ದೊಡ್ಡದಾಗಿರುತ್ತೆ. ಅವ್ರ ಪ್ಲಾನ್ ನಾವು ಟ್ರಸ್ಟ್ ಮಾಡ್ಬೇಕು ಅಂತ. ನಮ್ ಬಜೆಟ್ ಅಲ್ಲಿ ನಮ್ಗೆ ಅಫೋರ್ಡ್ ಮಾಡಕ್ಕಾಗಂತ ಮನೆ ಬರೋದಕ್ಕೆ ಎಲ್ಲಾ ಕಡೆ ತುಂಬಾ ಪರದಾಡ್ತಾ ಇದ್ವಿ, ತುಂಬಾ ಹುಡುಕಾಡ್ತಾ ಇದ್ವಿ. ಕೊನೆಗೆ ಒಂದು ಮನೆನ ಫೈನಲೈಸ್ ಮಾಡ್ಕೊಂಡ್ವಿ. ಹೊಸ ಮನೆದು ಫೈನಲ್ ಕ್ರೂಷಿಯಲ್ ಡಿಸ್ಕಷನ್ ನಡಿಬೇಕಾದ್ರೆ ಅರ್ಧ ಡಿಸ್ಕಷನ್ ಅಲ್ಲಿ ಮಧ್ಯದಲ್ಲಿ ಎದ್ದೋಗ್ಬಿಟ್ಟೆ. ಡಿಸ್ಕಷನ್ ನಾನು ವಾಪಸ್ ಬರ್ಲೇ ಇಲ್ಲ. ಯಾಕೆ ನಾನು ಬರ್ಲೇ ಇಲ್ಲ ಅಂತ ಗೆಸ್ ಮಾಡಿ.